So, good morning, everyone. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಆ, ಭಾರತದ ವಿಶೇಷತೆಗಳು. ನಿನ್ನೆ ದಿನ ಹೇಳಿದ್ನಿ ವಿಶೇಷತೆಗಳು ಅಂದ್ರೆ ಏನಂತ ಬರ್ತಾವ ಅಂತಂದ್ರೆ ಆ, ದೊಡ್ಡದು, ಚಿಕ್ಕದು, ಅತಿ ಆಳ, ಅತಿ ದೊಡ್ಡದು, ಅತಿ ವಿಸ್ತೀರ್ಣ, ಈ ರೀತಿಯಾಗಿ ಬರ್ತಾವ. ಈಗ ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ ಅಂದ್ರೆ ಸೂಪರ್ಲೇಟಿವ್ಸ್ ಅಂತ ಕರೀತಾರೆ. ಸೂಪರ್ಲೇಟಿವ್ಸ್ ಹೌದಾ? ಭಾರತದ ವಿಶೇಷತೆಗಳು. ನಂತರದಲ್ಲಿ ಮೊದಲೇ ನೋಡ್ರಿ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ನೋಡಿದಾಗ ಬಾಕ್ರಾ ನಂಗಲ್ ರೀ. ಹೌದಾ? ಭಾರತದ ಅತಿ ದೊಡ್ಡ ಅಣೆಕಟ್ಟು ಬಾಕ್ರಾ ನಂಗಲ್ ಅಂತಲ್ರಿ. ಹೌದಾ? ಇದು ಹಿಮಾಚಲ್ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ಅಣೆಕಟ್ಟು ಬಾಕ್ರಾ ನಂಗಲ್ ಅಂತ ಹೇಳ್ರಿ. ಸೊ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಪಂಜಾಬ್, ಹಿಮಾಚಲ ಪ್ರದೇಶ. ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಗೆ ಐತೆ ಅಂತಂದ್ರೆ ಸಟ್ಲೇಜ್ ನದಿಗೆ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ಅಣೆಕಟ್ಟು ಬಾಕ್ರಾ ನಂಗಲ್ ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶದಿಂದ ಪಂಜಾಬ್ವರೆಗೆ ಜೋಡಿಸಲ್ಪಟ್ಟಿದೆ. ಇದು ಯಾವ ನದಿಗೆ ಕಂಡು ಬರ್ತದೆ ಅಂದ್ರೆ ಸಟ್ಲೇಜ್ ನದಿಗೆ ಕಂಡು ಬರ್ತದೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅಂತ ಕೇಳ್ತಾರ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ರೀ. ಇದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಒಡಿಶಾ. ಹೌದಾ? ಒಡಿಶಾದಲ್ಲಿ ಕಂಡು ಬರ್ತದೆ. ಒಡಿಶಾದಲ್ಲಿ ಎಲ್ಲಿಪ್ಪ ಅಂತಂದ್ರೆ ಒಡಿಶಾದಲ್ಲಿ ಮಹಾನದಿಗೆ ಕಂಡು ಬರುತ್ತದೆ. ಒಡಿಶಾದಲ್ಲಿ ಮಹಾನದಿಗೆ ಅಡ್ಡಲಾಗಿ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಭಾರತದ ವಿಶೇಷತೆಗಳು: ಭಾರತದ ಅತಿ ದೊಡ್ಡ ಅಣೆಕಟ್ಟು ಬಾಕ್ರಾ ನಂಗಲ್ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾರತದ ಅತಿ ಉದ್ದದ ಅಣೆಕಟ್ಟು ಹಿರಾಕುಡ್. ಇನ್ನು ಒಡಿಶಾದಲ್ಲಿ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾರತದಲ್ಲಿರುವ ಅತಿ ಎತ್ತರದ ಅಣೆಕಟ್ಟು ಯಾವುದು? ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು. ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರ್ತೈತೆ. ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು. ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ಹೌದಾ? ನಂತರ ನೋಡ್ರಿ, ಭಾರತದ ಅತಿ ಎತ್ತರದ ದ್ವಾರಬಾಗಿಲು. ಭಾರತದ ಅತಿ ಎತ್ತರದ ದ್ವಾರಬಾಗಿಲು ಬುಲಂದ್ ದರ್ವಾಜ. ಇದು ಎಲ್ಲೈತೆ ಅಂದ್ರೆ ಫತೇಪುರ್ ಸಿಕ್ರಿ ಒಳಗೆ ಕಂಡು ಬರ್ತೈತಿ. ಫತೇಪುರ್ ಸಿಕ್ರಿ. ಭಾರತದ ಅತಿ ಎತ್ತರದ ದ್ವಾರಬಾಗಿಲು ಬುಲಂದ್ ದರ್ವಾಜ.
ಇದು ಫತ್ತೇಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತದೆ. ಇದನ್ನು ನಿರ್ಮಾಣ ಮಾಡಿದವನು ಮೊಘಲರ ಶ್ರೇಷ್ಠ ದೊರೆ, ಪ್ರಸಿದ್ಧ ದೊರೆ ಅಕ್ಬರ್ ರೀ. ಭಾರತದ ಅತಿ ಎತ್ತರವಾದ ದ್ವಾರಬಾಗಿಲು ಬುಲಂದ್ ದರ್ವಾಜ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಬುಲಂದ್ ದರ್ವಾಜ ಫತ್ತೇಪುರ್ ಸಿಕ್ರಿಯಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ ರೀ. ಹೌದಾ? ಇದು ಗಂಗಾ ಮೂಲದಲ್ಲಿ ಗಂಗೋತ್ರಿ ಎಂಬಲ್ಲಿ ಗಮವಾಗ್ತದೆ. ಅಲಕನಂದ ಮತ್ತು ಭಾಗೀರಥಿ ಎಂಬ ಎರಡು ನದಿಗಳು ಅಲಕನಂದ ಮತ್ತು ಭಾಗೀರಥಿ ರೀ. ಈ ಎರಡು ನದಿಗಳಿಂದ ಗಂಗಾ ನದಿ ಗಮವಾಗ್ತದೆ ಗಂಗೋತ್ರಿ ಎಂಬ ಸ್ಥಳದಲ್ಲಿ. ಈ ನದಿ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ರೀ. ಹೌದಾ? ಗಂಗಾ ನದಿಯ ಉಪನದಿ ಯಮುನಾ ನದಿ ರೀ. ಈ ಯಮುನಾ ನದಿ ಭಾರತದ ಅತಿ ಉದ್ದವಾದ ಉಪನದಿ. ಉಪನದಿ ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂಥ ಯಮುನಾ ನದಿ ಭಾರತದಲ್ಲಿ ಅತಿ ಉದ್ದವಾದ ಉಪನದಿ ರೀ. ನಂತರ ನೋಡ್ರಿ, ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ. ಚಿಲ್ಕಾ ಸರೋವರ ಎಲ್ಲೈತೆ ಅಂತಂದ್ರೆ ಒಡಿಶಾದಲ್ಲಿ ಕಂಡು ಬರ್ತದೆ. ಚಿಲ್ಕಾ ಸರೋವರ ಒಡಿಶಾದೊಳಗೈತ್ರಿ. ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಉಲಾರ್ ಸರೋವರ. ಉಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ಒಡಿಶಾದೊಳಗೈತ್ರಿ. ಆದರೆ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ತಾಜಾ ವಾಟರ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ. ಈ ಗೋದಾವರಿಯನ್ನು ದಕ್ಷಿಣ ಭಾರತದ ಗಂಗಾ ಅಂತ ಕರೀತಾರೆ. ದಕ್ಷಿಣ ಭಾರತದ ಗಂಗಾ ಅಂತ ಕರೀತಾರೆ. ದಕ್ಷಿಣ ಭಾರತದ ಗಂಗೆ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಹೀಗಾಗಿ ಈ ಲಡಾಖ್ ಪ್ರಸ್ಥಭೂಮಿಯನ್ನು ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ಆದರೆ ಭಾರತದ ಅತಿ ವಿಸ್ತೀರ್ಣವಾದ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ. ಭಾರತದಲ್ಲಿ ಅತಿ ದೊಡ್ಡ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ. ಆದರೆ ಭಾರತದಲ್ಲಿ ಅತಿ ಎತ್ತರವಾದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಇದನ್ನು ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ದಕ್ಕನ್ ಪ್ರಸ್ಥಭೂಮಿ ಅತಿ ದೊಡ್ಡದಾಗಿರೋದು. ಭಾರತದ ಅತಿ ಎತ್ತರದ ಶಿಖರ ಯಾವುದು? ಭಾರತದ ಅತಿ ಎತ್ತರದ ಶಿಖರ K2. K2ಗೆ ಇನ್ನೊಂದು ಹೆಸರು ಏನಂತಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಪರ್ವತ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಪರ್ವತ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಪರ್ವತ ಇದು ಭಾರತದ ಅತಿ ಎತ್ತರದ ಶಿಖರ. ಇದು 8611 ಮೀಟರ್ ಎತ್ತರವಾಗಿದೆ. 8611 ಮೀಟರ್ ಎತ್ತರವಾಗಿದೆ. ಭಾರತದ ಅತಿ ಎತ್ತರದ ಶಿಖರ K2 ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಭಾರತದ ವಿಶೇಷತೆಗಳು. ಭಾರತದ ಅತಿ ದೊಡ್ಡ ಆಣೆಕಟ್ಟು ಬಾಕ್ರಾನಂಗಲ್ ರೀ. ಇದು ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಭಾರತದ ಅತಿ ಉದ್ದದ ಆಣೆಕಟ್ಟು ಹಿರಾಕುಡ್ ಮಹಾನದಿಗೆ ಕಟ್ಟಲಾಗಿದೆ. ಭಾರತದ ಅತಿ ಎತ್ತರವಾದ ಆಣೆಕಟ್ಟು ತೆಹರಿ. ಇದನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಕಟ್ಟಲಾಗಿದೆ. ಭಾರತದ ಅತಿ ಎತ್ತರದ ದ್ವಾರಬಾಗಿಲು ಬುಲಂದ್ ದರ್ವಾಜ. ಭಾರತದ ಅತಿ ಉದ್ದವಾದ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ರೀ. ಭಾರತದ ಅತಿ ಉದ್ದದ ಹಿಮನದಿ ಯಾವ್ದು ಅಂತ ಕೇಳ್ರಿ, ಸಿಯಾಚಿನ್ ರೀ. ಸಿಯಾಚಿನ್. ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ. ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಉಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರ್ತದೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತ ಕೇಳ್ತಾರೆ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಆದರೆ ಇದನ್ನು ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ.
ಭಾರತದ ಅತಿ ಎತ್ತರ ಶಿಖರ K2 ಮೌಂಟ್ ಗಾಡ್ವಿನ್ ಎಸ್ಟ್ರಿನ್. ಇದಕ್ಕೆ K2 ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇದು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಒಂದು ಕಾರ ಇನ್ನೊಂದು ಕೋರಂ, ಅದಕ್ಕಾಗಿ ಇದನ್ನ ಏನಂತ ಕರೀತಾರೆ K2 ಅಂತ ಕರೀತಾರೆ. ನಂತರದಲ್ಲಿ ನೋಡ್ರಿ, ಭಾರತದ ಅತಿ ಆಳವಾದ ಜಲಪಾತ ಯಾವುದು? ಜೋಗ ಜಲಪಾತ. ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಈ ಕರ್ನಾಟಕ ಅಂತ ಸೆಂಟ್ರಲ್ ಗೌರ್ಮೆಂಟ್ ಜಿಲ್ಲಾದು ಕೇಳಲ್ಲ, ಹೌದಾ? ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಯಾವುದು ಅಥವಾ ಎಲ್ಲಿದೆ? ಸೊ ಭಾರತದ ಅತಿ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ ರೀ. ಸೊ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಭಾರತದ ಅತಿ ಆಳವಾದ ಜಲಪಾತ ಜೋಗ. ಭಾರತದ ಅತಿ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳ್ತಾರೆ. ಹುಬ್ಬಳ್ಳಿ. ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಏನಂತಾರೆ ನೋಡಿ, ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು? ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಮೋಟೆರೋ ಕ್ರೀಡಾಂಗಣ. ಅದಕ್ಕೆ ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಕರೀತಾರೆ. ಇದು ಗುಜರಾತದ ಅಹಮದಾಬಾದ್ನಲ್ಲಿ ಕಂಡು ಬರ್ತದೆ. ಅಹಮದಾಬಾದ್ ಎಲ್ಲಿ ಅಂತಂದ್ರೆ ಗುಜರಾತ್ ಒಳಗೆ ಕಂಡು ಬರ್ತದೆ ರೀ. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಕ್ರೀಡಾ ಸ್ಟೇಡಿಯಂ ಆಗಿದೆ, ಈ ಪ್ರಪಂಚದಲ್ಲೇ. ಸೊ ಪ್ರಪಂಚ ಅಂದ್ರೆ ಏನಂತಂದ್ರೆ ಇಂಡಿಯಾ ಒಳಗೂ ಸಹಿತ ಏನಂತ ಕೇಳಿದ್ರೆ ಅತಿ ದೊಡ್ಡದ ಅಂತಕ್ಕಂತಂದ್ರೆ ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಮೋಟೆರೋ ಕ್ರೀಡಾಂಗಣ. ಸೊ ಅಹಮದಾಬಾದ್ ಗುಜರಾತ್ನಲ್ಲಿ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಇದು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳ್ತಾರೆ, ರಾಜಸ್ಥಾನ. ಸೊ ವಿಸ್ತೀರ್ಣದಲ್ಲಿಯೇ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದ್ರಿ, ಗೋವಾ. ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ಆಗಿರ್ತಕ್ಕಂಥದ್ರಿ. ಭಾರತದ ಅತಿ ದೊಡ್ಡ ರಾಜ್ಯ ಇವನ್ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ರೀ. ಭಾರತದ ಅತಿ ಚಿಕ್ಕ ರಾಜ್ಯ ಇವನ್ ಜನಸಂಖ್ಯೆಯಲ್ಲಿ ಸಿಕ್ಕಿಂ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಮಧ್ಯಪ್ರದೇಶ ರೀ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಪಂಜಾಬ್ ರೀ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿದ ರಾಜ್ಯ ಗುಜರಾತ್ ರೀ. ಆದರೆ ಅತಿ ಕಡಿಮೆ ಕರಾವಳಿ ಹೊಂದಿದ ರಾಜ್ಯ ಗೋವಾ. ಲಕ್ಷ ಕೊಟ್ಟು ಕೇಳ್ರಿ. ಭಾರತದ ಅತಿ ಆಳವಾದ ಜಲಪಾತ ಕರ್ನಾಟಕದಲ್ಲಿ ಜೋಗ ಅಂತಕ್ಕಂಥ ಒಂದು ಜಲಪಾತ. ಕರ್ನಾಟಕದ ಒಂದು ಜಿಲ್ಲೆ ಶಿವಮೊಗ್ಗದಲ್ಲಿ ಕಂಡು ಬರ್ತೈತ್ರಿ. ಭಾರತದ ಅತಿ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಇವನ್ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಮೋಟೆರೋ ಕ್ರೀಡಾಂಗಣ. ಸೊ ಗುಜರಾತದ ಅಹಮದಾಬಾದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ವಿಸ್ತೀರ್ಣವನ್ನ ನೋಡಿದಾಗ ಭಾರತದ ಅತಿ ದೊಡ್ಡ ರಾಜಸ್ಥಾನ, ಆದರೆ ಅತಿ ಚಿಕ್ಕ ರಾಜ್ಯ ಭಾರತದಲ್ಲಿ ಗೋವಾ. ಜನಸಂಖ್ಯೆವಾರು ನೋಡಿದಾಗ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ, ಆದರೆ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೌದಾ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತವೆ. ಅತಿ ದಟ್ಟವಾದ ಅರಣ್ಯ ಪ್ರದೇಶ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಅತಿ ಹೆಚ್ಚು ಹುಲಿಗಳು ಕಂಡು ಬರುವ ರಾಜ್ಯ ಮಧ್ಯಪ್ರದೇಶ, ಯಾಕಂದ್ರೆ ಅತಿ ಹೆಚ್ಚು ಅರಣ್ಯ ಕಂಡು ಬರ್ತದ್ರಿ. ಭಾರತದ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಪಂಜಾಬ್ ರೀ. ಅತಿ ಕಡಿಮೆ ಅರಣ್ಯ. ಸೊ ನೋಡ್ರಿ, ನೀರಾವರಿ ಇದೆ, ಆದರೆ ಏನಂತಂದ್ರೆ ಸೊ ಅರಣ್ಯ ಪ್ರದೇಶ ಇಲ್ಲ ಅಂತಕ್ಕಂಥದ್ದು ಇಲ್ರಿ. ಭಾರತದ ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ರೀ. ಅತಿ ಹೆಚ್ಚು ಕರಾವಳಿ ರೀ. ಸುಮಾರು 1600 ಕಿಲೋಮೀಟರ್ ಅಷ್ಟು ಏನಂತ ಕೇಳಿದ್ರೆ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ರೀ ಇದು. ಗೋವಾ ಅತಿ ಕಡಿಮೆ ಕರಾವಳಿಯನ್ನು ಹೊಂದಿದೆ, ಕೇವಲ 100 ಕಿಲೋಮೀಟರ್ ಏನಂತ ಕೇಳಿದ್ರೆ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ರೀ. ಹೌದಾ. ನಂತರದಲ್ಲಿ ನೋಡ್ರಿ, ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದು? ಸೊ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ
ಸುಂದರ್ಬನ್ಸ್ ನದಿ ಮುಖಜ ಭೂಮಿ, ಸುಂದರ್ಬನ್ಸ್ ನದಿ ಮುಖಜ ಭೂಮಿ, ಅಥವಾ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿಗೆನ ಸುಂದರ್ಬನ್ಸ್ ನದಿ ಮುಖಜ ಭೂಮಿ ಅಂತ ಕರೀತಾರೆ. ಯಾಕಂದ್ರೆ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿಯಲ್ಲಿ ಅತಿ ಹೆಚ್ಚು ಸುಂದರಿ ಮರಗಳನ್ನ ಏನಂತ ಕೇಳಿದ್ರೆ ನೆಡಲಾಗುತ್ತದೆ. ಹೀಗಾಗಿ ಇದಕ್ಕೆ ಸುಂದರ್ಬನ್ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ. ಸುಂದರವನ ಅದನ್ನೇ ಏನಂತಂದ್ರೆ ಬಂಗಾಳಿ ಭಾಷೆಯಲ್ಲಿ ಸುಂದರ್ಬನ್ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ. ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ಸ್ ನದಿ ಮುಖಜ ಭೂಮಿ ಅಥವಾ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಭಾರತದ ಅತಿ ದೊಡ್ಡ ಮಸೀದಿ ಯಾವುದು ಅಂತ ಕೇಳಿದ್ರೆ ಜಾಮಿಯಾ ಮಸೀದಿ. ಇದು ದೆಹಲಿಯಲ್ಲಿ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸೀದಿ, ಇದು ದೆಹಲಿಯಲ್ಲಿ ಕಂಡು ಬರ್ತದೆ. ಇದನ್ನ ನಿರ್ಮಾಣ ಮಾಡಿದವರು ಶಹಜಾನ್. ಹೌದಾ, ಮೊಘಲರ ದೊರೆ ಶಹಜಾನ್ ರವರು ಭಾರತದ ಅತಿ ದೊಡ್ಡ ಮಸೀದಿಯಾದ ಜಾಮಿಯಾ ಮಸೀದಿಯನ್ನ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಭಾರತದ ಅತಿ ದೊಡ್ಡ ಅಂತರ್ನದಿ ದ್ವೀಪ ಯಾವುದು? ಮಜುಲಿ. ಇದೊಂದು ಜಿಲ್ಲೆಯೂ ಹೌದ್ರಿ. ಭಾರತದ ಅತಿ ದೊಡ್ಡ ಅಂತರ್ನದಿ ದ್ವೀಪ ಜಿಲ್ಲೆ ಮಜುಲಿ ರೀ. ಭಾರತದ ಅತಿ ದೊಡ್ಡ ಅಂತರ್ನದಿ ದ್ವೀಪ ಮಜುಲಿ ರೀ. ಈ ಮಜುಲಿ ಏನಂತಂದ್ರೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವ ನದಿಗೆ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ನದಿಗೆ. ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಈ ಮಜುಲಿ ಭಾರತದ ಅತಿ ದೊಡ್ಡ ಅಂತರ್ನದಿ ದ್ವೀಪ, ಜಗತ್ತಿನ ಅತಿ ದೊಡ್ಡ ದ್ವೀಪ ಜಿಲ್ಲೆ. ಸೊ ಯಾವುದು ಅಂತ ಕೇಳಿದ್ರೆ ಮಜುಲಿ ರೀ. ಭಾರತದ ಅತಿ ಉದ್ದದ ಕಾಲುವೆ ಯಾವ್ದ್ರಿ? ಇಂದಿರಾ ಗಾಂಧಿ ಕಾಲುವೆ. ಭಾರತದ ಅತಿ ಉದ್ದದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ರೀ. ಇದಕ್ಕ ರಾಜಸ್ಥಾನ್ ಕಾಲುವೆ ಅಂತ ಕರೀತಾರೆ. ಹೌದಾ, ಭಾರತದ ಅತಿ ಉದ್ದವಾದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ರೀ. ಇಂದಿರಾ ಗಾಂಧಿ ಕಾಲುವೆ. ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ. ರಾಜಸ್ಥಾನ್ ಕಾಲುವೆ ರೀ. ಭಾರತದ ಅತಿ ಉದ್ದದ ರಸ್ತೆ ಸುರಂಗ ರೋಡ್ ಟನೆಲ್ ಯಾವ್ದಂದ್ರೆ ಚನಾನಿ ನಾಸ್ರಿ. ಭಾರತದ ಅತಿ ಉದ್ದದ ರಸ್ತೆ ಸುರಂಗ ಚನಾನಿ ನಾಸ್ರಿ ರೀ. ಇದೆಲ್ಲಿ ಕಂಡು ಬರ್ತಂದ್ರೆ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಅತಿ ಉದ್ದದ ರೈಲು ಸುರಂಗ ಯಾವುದು ಅಂತ ಕೇಳಿದ್ರೆ ಪೀರ್ ಪಂಜಾಲ್ ರೈಲು ಸುರಂಗ. ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಐತ್ರಿ. ಇದ್ರ ಎಲ್ಲಿಂದ ಎಲ್ಲಿವರೆಗೆ ಐತಿ ಅಂದ್ರೆ ಬನಿಹಾಲ್ದಿಂದ ಬಾರಾಮುಲ್ಲಾವರೆಗೆ ಐತ್ರಿ. ಭಾರತದ ಅತಿ ಉದ್ದದ ರಸ್ತೆ ಸುರಂಗ ಚನಾನಿ ಮತ್ತು ನಾಶ್ರಿವರೆಗೆ ಐತ್ರಿ. ಚನಾನಿ ನಾಶ್ರಿ ರೀ. ಇದು ಸಹಿತ ಜಮ್ಮು ಕಾಶ್ಮೀರ ಒಳಗೆ ಐತ್ರಿ. ಆದ್ರ ಭಾರತದ ಅತಿ ಉದ್ದದ ರೈಲು ಸುರಂಗ, ಹೌದಾ, ರೈಲ್ ಟನೆಲ್, ಇದೆಲ್ಲಿ ಐತೆ ಅಂದ್ರೆ ಪೀರ್ ಪಂಜಾಲ್, ಹೌದಾ, ರೈಲು ಸುರಂಗ ರೀ. ಬನಿಹಾಲ್ದಿಂದ ಎಲ್ಲಿರಿ? ಬಾರಾಮುಲ್ಲಾವರೆಗೆ ಕಂಡು ಬರುತ್ತದೆ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತಂದ್ರೆ NH44. ಇದು ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಟ್ ಆಗೈತೆ ಅಂತಂದ್ರೆ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಐತ್ರಿ. ಶ್ರೀನಗರ ಟು ಕನ್ಯಾಕುಮಾರಿವರೆಗೆ ಐತ್ರಿ. ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಯಾವುದು? ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಮಹಾರಾಷ್ಟ್ರ ಒಳಗೆ ಎಲ್ಲೋರ ಒಳಗೆ ಕಂಡು ಬರ್ತೈತ್ರಿ. ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಇದು ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ, ಭಾರತದ ಕೈಲಾಸನಾಥ ದೇವಾಲಯ. ಇದನ್ನ ರಾಷ್ಟ್ರಕೂಟರ ದೊರೆ, ಕರ್ನಾಟಕದಲ್ಲಿ ಕರ್ನಾಟಕವನ್ನು ಆಳಿದ ದೊರೆಗಳು ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಇದನ್ನ ಕಟ್ತಾನ್ರಿ. ಭಾರತದ ಅತಿ ಉದ್ದವಾದ ಬೀಚ್ ಯಾವ್ದಂತಂದ್ರೆ ಮರೀನಾ ಬೀಚ್ ರೀ, ಚೆನ್ನೈ ರೀ. ಮರೀನಾ ಬೀಚ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಚೆನ್ನೈ ಒಳಗೆ ಕಂಡು ಬರ್ತೈತ್ರಿ. ಭಾರತದ ಅತಿ ಉದ್ದವಾದ ಹಿಮನದಿ ಯಾವುದು? ಭಾರತದ ಅತಿ ಉದ್ದವಾದ ಹಿಮನದಿ ಸಿಯಾಚಿನ್ ರೀ. ಜಮ್ಮು ಕಾಶ್ಮೀರ ಒಳಗೆ ಕಂಡು ಬರ್ತೈತ್ರಿ. ಭಾರತದ ಅತಿ ಉದ್ದವಾದ ಹಿಮನದಿ
ಅತಿ ಉದ್ದದ ಹಿಮನದಿ ರೀ ಸಿಯಾಚಿನ್. ಭಾರತದ ಅತಿ ಉದ್ದವಾದ ಹಿಮನದಿ ಸಿಯಾಚಿನ್ ರೀ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ರೀ ಮೌಸಿಮ್ರಾಮ್ ರೀ, ಮೇಘಾಲಯ. ಹೌದಾ. ಭಾರತದ ಅತಿ ಉದ್ದವಾದ ಹಿಮನದಿ ಯಾವ್ದಂತಂದ್ರೆ ಸಿಯಾಚಿನ್ ರೀ. ಇದು ಭಾರತದ ಅತಿ ಎತ್ತರದ ಯುದ್ಧ ಭೂಮಿಯೂ ಹೌದು. ಭಾರತದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್. ಭಾರತದ ಅತಿ ಉದ್ದದ ಹಿಮನದಿ ಸಿಯಾಚಿನ್ ರೀ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿಮ್ರಾಮ್ ರೀ, ಮೇಘಾಲಯದಲ್ಲಿ ಕಂಡು ಬರ್ತದೆ. ಭಾರತ. ಸೊ ಇದು ಭಾರತದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ರೀ ಮೇಘಾಲಯದ ಮೌಸಿಮ್ರಾಮ್ ರೀ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ರೀ. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ರೀ. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ರೀ. ಭಾರತದ ಅತಿ ದೊಡ್ಡ ಗುಮ್ಮಟ ಯಾವ್ದ್ರಿ? ಗೋಲ್ ಗುಮ್ಮಟ ರೀ. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ರೀ. ಭಾರತದ ಅತಿ ದೊಡ್ಡ ಹೌದಾ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ರೀ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ರೀ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ರೀ. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಯಾವ ರಾಜ್ಯದೊಳಗೆ ಅದಾವ ಅಂತಂದ್ರೆ ಮಧ್ಯಪ್ರದೇಶ ರೀ. 7 ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಾವ್ರಿ. ಎಷ್ಟ್ರಿ? 7 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ. 7 ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತವೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ನದಿ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ನದಿ. ನೋಡ್ರಿ, ಭಾರತದಲ್ಲಿ ಅತಿ ಉದ್ದವಾದ ನದಿ ಗಂಗಾ ನದಿ ರೀ, ಉದ್ದ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ರೀ. ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ರೀ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ ರೀ. ಭಾರತ ರತ್ನ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ ಮುಂಬೈ ರೀ. ಅತಿ ಹೆಚ್ಚು ಜನಸಂದಣಿ ಹೊಂದಿದ ನಗರ ಯಾವ್ದಂತಂದ್ರಿ ಮುಂಬೈ ರೀ. ಅತಿ ಹೆಚ್ಚು ಜನಸಂದಣಿ ಹೊಂದಿದ ನಗರ. ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವ್ದಂತ ಕೇಳಿದ್ರೆ ಗುಜರಾತ್ ಒಳಗೈತ್ರಿ. ಗುಜರಾತ್ ರೀ, ಕಚ್ ರೀ. ಭಾರತದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳ್ತಾರ್ರಿ ಮಾಹೆ ರೀ. ಇದು ಪಾಂಡಿಚೇರಿಯಲ್ಲಿ ಕಂಡು ಬರ್ತದೆ. ಪಾಂಡಿಚೇರಿ ರೀ. ಭಾರತದ ಅತಿ ಚಿಕ್ಕ ಜಿಲ್ಲೆ ಮಾಹೆ ರೀ, ಪಾಂಡಿಚೇರಿ. ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್ ರೀ, ಗುಜರಾತ್ ರೀ. ಭಾರತದ ಅತಿ ಉದ್ದವಾದ ರಸ್ತೆ ಯಾವುದು ರೀ ಅಂದ್ರೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ರೀ. ಇದನ್ನ ನಿರ್ಮಾಣ ಮಾಡಿದ್ರು ಶೇರ್ಷಾ ರೀ. ಇದು ಸೋನಾರ್ ಗಾಂವ್ದಿಂದ ಸಿಂಧ್ ಪ್ರಾಂತ್ಯದವರೆಗೆ ವಿಸ್ತಾರವಾಗಿದೆ. ಅಷ್ಟು ಉದ್ದವಾಗಿದೆ. ಸಿಂಧ್ ಪ್ರಾಂತ್ಯದವರೆಗೆ ಇದೆ. ಸಿಂಧ್ ಪ್ರಾಂತ್ಯದವರೆಗೆ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ, ಕೊನೆ ಹಂತದ ರಿವಿಷನ್ಗಾಗಿ ಲಾಸ್ಟ್ ನೋಡ್ರಿ, ಭಾರತದ ವಿಶೇಷತೆಗಳು. ಭಾರತದ ಅತಿ ದೊಡ್ಡ ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟು. ಇದು ಸಟ್ಲೇಜ್ ನದಿಗೆ ಕಂಡು ಬರುತ್ತದೆ. ಹೌದಾ. ಸೊ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಇದು ಒಡಿಶಾದಲ್ಲಿ. ಹೌದಾ. ಯಾವ ನದಿಗೆ ಅಂತಂದರೆ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ.
ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹ್ರಿ ಅಣೆಕಟ್ಟು. ಇದನ್ನ ಉತ್ತರಾಖಂಡದಲ್ಲಿ ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾಗೀರಥಿ ನದಿ ಕಟ್ಟಿದ್ದಾರೆ. ವಾಕ್ರಾನಂಗಲ್ ಸಟ್ಲೇಜ್ ರೀ, ಹಿರಾಕುಡ್ ಮಹಾನದಿ, ತೆಹ್ರಿ, ಭಾಗೀರಥಿ. ಭಾರತದ ಅತಿ ಎತ್ತರದ ದ್ವಾರಬಾಗಿಲು ಬುಲಂದ್ ದರ್ವಾಜ. ಇದು ಫತೇಪುರ್ ಸಿಕ್ರಿ ಒಳಗೈತ್ರಿ. ಫತೇಪುರ್ ಸಿಕ್ರಿ ಇದನ್ನು ನಿರ್ಮಾಣ ಮಾಡಿದವರು ಅಕ್ಬರ್ ರೀ. ನಿರ್ಮಾಣ ಮಾಡಿದವರು ಫತೇಪುರ್ ಸಿಕ್ರಿ ನಗರವನ್ನು ಕಟ್ಟಿದವರು ಸಹಿತ ಅವರೇ. ಬುಲಂದ್ ದರ್ವಾಜ ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರ್ತದೆ. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ರೀ. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ. ಭಾರತದ ಅತಿ ಉದ್ದದ ಹಿಮನದಿ ಸಿಯಾಚಿನ್ ರೀ, ಸಿಯಾಚಿನ್. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ. ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ರೀ, ನರ್ಮದಾ. ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂಥ ಯಮುನಾ ಭಾರತದ ಅತಿ ಉದ್ದದ ಉಪನದಿ ರೀ, ಉದ್ದದ ಉಪನದಿ. ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ರೀ, ಒಡಿಶಾದಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲಾರ್ ಸರೋವರ. ಇದು ಜಮ್ಮು ಮತ್ತು ಕಾಶ್ಮೀರ ಒಳಗೈತ್ರಿ. ದಕ್ಷಿಣ ಭಾರತದ ಅತಿ ಉದ್ದದ ನದಿ ಗೋದಾವರಿ ರೀ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ ರೀ. ಹೌದಾ? ನಂತರದಲ್ಲಿ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ರೀ. ಆದರೆ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂತಂದ್ರೆ ದಕ್ಕನ್ ಪ್ರಸ್ಥಭೂಮಿ ರೀ. ಆದರೆ ಅತಿ ಎತ್ತರದಲ್ಲಿರ್ತಕ್ಕಂಥ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ಹೀಗಾಗಿ ಇದನ್ನು ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ಭಾರತದ ಅತಿ ಎತ್ತರದ ಶಿಖರ ಕೇಟು. ಕೇಟು ಮೀನ್ಸ್ ಕಾರಾಕೋರಂ ಶ್ರೇಣಿಯಲ್ಲಿ ಇರ್ತಕ್ಕಂಥ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇಲ್ಲಿ ನೋಡ್ರಿ. ಭಾರತದ ಅತಿ ಆಳವಾದ ಜಲಪಾತ ಜೋಗ್ರಿ. ಇದು ಕರ್ನಾಟಕದ ಶಿವಮೊಗ್ಗದಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್. ಭಾರತದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಭಾರತದ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ನರೇಂದ್ರ ಮೋದಿ ಅಥವಾ ಮೋಟೆರೋ ಕ್ರೀಡಾಂಗಣ. ಇದು ಗುಜರಾತದ ಅಹಮದಾಬಾದ್ನಲ್ಲಿ ಕಂಡು ಬರುತ್ತದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಕಂಡು ಬರುತ್ತದೆ. ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ರೀ. ಅದೇ ರೀತಿಯಾಗಿ ಜನಸಂಖ್ಯೆವಾರು ನೋಡಿದಾಗ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ, ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ ರೀ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ. ಅತಿ ಕಡಿಮೆ ಅರಣ್ಯ ಪ್ರದೇಶ ಪಂಜಾಬದಲ್ಲಿ ಕಂಡು ಬರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಗುಜರಾತದಲ್ಲಿ ಕಂಡು ಬಂದರೆ ಅತಿ ಕಡಿಮೆ ಕರಾವಳಿ ಗೋವಾದಲ್ಲಿ ಕಂಡು ಬರುತ್ತದೆ. ಗೋವಾ. ಹೌದಾ? ನಂತರದಲ್ಲಿ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ಸ್ ಅಥವಾ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಭಾರತದ ಅತಿ ದೊಡ್ಡ ಮಸೀದಿ ಜಾಮಾ ಮಸೀದಿ ದೆಹಲಿಯಲ್ಲಿ ಕಂಡು ಬರುತ್ತದೆ. ಇದನ್ನು ನಿರ್ಮಾಣ ಮಾಡಿದವನು ಶಹಜಾನ್ ಅಂತ ಹೇಳ್ರಿ. ಭಾರತದ ಅತಿ ದೊಡ್ಡ ಅಂತರ್ನದಿ ದ್ವೀಪ ಮಜುಲಿ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಯಾವ ನದಿಗೆ ಕಂಡು ಬರ್ತದೆ ಅಂತಂದ್ರೆ ಬ್ರಹ್ಮಪುತ್ರ ನದಿಗೆ ಕಂಡು ಬರ್ತದೆ. ಬ್ರಹ್ಮಪುತ್ರ ನದಿಗೆ ಕಂಡು ಬರ್ತದೆ. ಈ ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಂನ ಕಣ್ಣೀರಿನ ನದಿ ಅಂತ ಕರೀತಾರೆ. ಭಾರತದ ಅತಿ ಉದ್ದವಾದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ಅಥವಾ ರಾಜಸ್ಥಾನ ಕಾಲುವೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಭಾರತದ ಅತಿ ಉದ್ದದ ರಸ್ತೆ ಸುರಂಗ ಚನಾನಿ ನಾಶ್ರಿ ರೀ, ಜಮ್ಮು ಮತ್ತು ಕಾಶ್ಮೀರದೊಳಗೈತ್ರಿ. ಭಾರತದ ಅತಿ ಉದ್ದದ ರೈಲು ಸುರಂಗ ಪೀರ್ ಪಂಜಾಲ್ ರೈಲು ಸುರಂಗ ಬಣಿಹಾಲ್ದಿಂದ ಬಾರಾಮುಲ್ಲಾವರೆಗೆ ಇದೆ ರೀ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH44 ರೀ. ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಸಂಪರ್ಕವನ್ನು ಹೊಂದಿದೆ. ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಸಂಪರ್ಕವನ್ನು ಹೊಂದಿದೆ ರೀ.
ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಕೈಲಾಸನಾಥ ದೇವಾಲಯ. ಇದನ್ನು ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಭಾರತದ ಅತಿ ಉದ್ದವಾದ ಬೀಚ್ ಮರೀನಾ ಬೀಚ್ ರೀ, ಚೆನ್ನೈದಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ಭಾರತದ ಅತಿ ಉದ್ದವಾದ ಹಿಮನದಿ ಸಿಯಾಚಿನ್ ರೀ, ಅಥವಾ ಭಾರತದ ಎತ್ತರದ ಯುದ್ಧ ಭೂಮಿ. ಭಾರತದ ಅತಿ ಎತ್ತರದ ಯುದ್ಧ ಭೂಮಿ ಯಾವ್ದಂತ ಕೇಳಿದ್ರಿ, ಅದು ಸಹಿತ ಏನ್ರಿ, ಸಿಯಾಚಿನ್ ರೀ. ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿಮ್ರಾಮ್ ರೀ, ಮೇಘಾಲಯದಲ್ಲಿ ಕಂಡು ಬರ್ತದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮೌಸಿಮ್ರಾಮ್ ರೀ. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ರೀ. ಇದನ್ನು ಕಟ್ಟಿದವರು ಹೌದಾ, ಮೊಹಮ್ಮದ್ ಆದಿಲ್ ಶಾ. ಸೊ ಬಿಜಾಪುರದಲ್ಲಿ ಕಂಡು ಬರ್ತದೆ, ಕರ್ನಾಟಕದಲ್ಲಿ. ಇದು ಭಾರತದ ಅತಿ ದೊಡ್ಡ ಗುಮ್ಮಟ, ಕರ್ನಾಟಕದ ಬಿಜಾಪುರದಲ್ಲಿ ಮೊಹಮ್ಮದ್ ಆದಿಲ್ ಶಾರಿಂದ ನಿರ್ಮಾಣವಾಗಿರತಕ್ಕಂಥ ಗುಮ್ಮಟ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ರೀ, ಕೇಂದ್ರಾಡಳಿತ ಪ್ರದೇಶ ಲಡಾಖ್ ರೀ, ಲಡಾಖ್ ಕೇಂದ್ರಾಡಳಿತ ಪ್ರದೇಶ ರೀ. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ ರೀ. 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಕೇಂದ್ರಾಡಳಿತ ಪ್ರದೇಶಗಳು ನೋಡಿದಾಗ ಅಂಡಮಾನ್ ನಿಕೋಬಾರದ ಸಹಿತ ಅತಿ ಹೆಚ್ಚ, ಅದು ಸಹಿತ 7 ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ನದಿ ರೀ. ಸೊ ಅಮರಕಂಟಕ ಪ್ರಸ್ಥಭೂಮಿ ಮೂಲಕ ದಾಟಿ ಹೋಗ್ತೈತಿ. ಈ ನರ್ಮದಾ ನದಿ ಏನಂತಂದ್ರೆ ಭಾರತವನ್ನ ಡಿವೈಡ್ ಮಾಡಿರ್ತಕ್ಕಂಥ ನದಿ. ಭಾರತದ ಮಧ್ಯಭಾಗದಲ್ಲಿ ಹರಿದು ಹೋಗ್ತಕ್ಕಂಥ ಒಂದು ನದಿ ಇದೆ. ಈ ರೀತಿಯಾಗಿ ಇಂಡಿಯಾ ಇದೆ ಅಂತಂದ್ರೆ ಇದೇನು ನಡಕ್ಕೆ ಈ ಲೈನ್ ಹೋಗೈತಲ್ಲ, ಈ ಲೈನ್ ಮೂಲಕ ದಾಟಿ ಹೋಗ್ತೈತ್ರಿ. ಭಾರತವನ್ನ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡಿದ ನದಿ ಯಾವುದಂತಂದ್ರೆ ನರ್ಮದಾ ನದಿ ರೀ. ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳನ್ನು ಡಿವೈಡ್ ಮಾಡ್ತೈತ್ರಿ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ರೀ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ ಮುಂಬೈ ರೀ. ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್ ರೀ, ಗುಜರಾತ್ನಲ್ಲಿ ಕಂಡು ಬರ್ತದೆ. ಗುಜರಾತ್. ಭಾರತದ ಅತಿ ಚಿಕ್ಕ ಜಿಲ್ಲೆ ಮಾಹೇರಿ, ಪಾಂಡಿಚೇರಿಯಲ್ಲಿ ಕಂಡು ಬರ್ತದೆ. ಭಾರತದ ಅತಿ ಉದ್ದವಾದ ರಸ್ತೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ. ಈ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನ ಸೂರ್ ಮನೆತನದ ಸ್ಥಾಪಕ ಒಬ್ಬ ರಾಜ್ಯ ಶೇರ್ಷಾ ಅಂತೇಳಿ ಅವರು ನಿರ್ಮಾಣ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗೂ ನಿರ್ಮಾಣ ಮಾಡ್ತಾರೆ ಅಂದ್ರೆ ಸೋನಾರ್ ಗಾಂವದಿಂದ ಸಿಂಧ್ ಪ್ರಾಂತ್ಯದವರೆಗೆ. ಅದು ಇವತ್ತಿನವರೆಗೂ ಭಾರತದ ಅತಿ ಉದ್ದವಾದ ಗ್ರ್ಯಾಂಡ್ ಟ್ರಂಕ್ ರೋಡ್ ಆಗಿದೆ ರೀ. ಸೊ ಭಾರತದ ಇಲ್ಲಿ ನೋಡ್ರಿ, ಭಾರತದ ಅತಿ ಉದ್ದವಾದ ಹಿಮನದಿ ಸಿಯಾಚಿನ್ ರೀ. ಎತ್ತರದ ಪ್ರಸ್ಥಭೂಮಿ, ಎತ್ತರದ ಯುದ್ಧ ಭೂಮಿಯು ಸಹಿತ ಹೌದು. ಅತಿ ಹೆಚ್ಚು ಮಳೆ ಬೀಳೋದು ಮೌಸಿಮ್ರಾಮ್ ಒಳಗ್ರಿ. ಅತಿ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ರೀ, ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಾಣ ಮಾಡಿದ್ದಾರೆ. ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲಿದಾವ ಅಂತಂದ್ರೆ ಮಧ್ಯಪ್ರದೇಶ ರೀ, 7 ರಾಷ್ಟ್ರೀಯ ಉದ್ಯಾನವನ. ಪಶ್ಚಿಮಾಭಿಮುಖವಾಗಿ ಹರಿಯುವ ಭಾರತದ ಅತಿ ಉದ್ದವಾದ ನದಿ ನರ್ಮದಾ ನದಿ ರೀ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ರೀ. ನೋಡ್ರಿ ಇಲ್ಲಿ ನೋಡ್ರಿ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ರೀ. ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಪರಮವೀರ ಚಕ್ರ. ಭಾರತದಲ್ಲಿ ಕ್ರೀಡೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಮೊದಲ ರಾಜೀವ್ ಗಾಂಧಿ ಅಂತ ಕರಿತಿದ್ರು, ಈಗ ಧ್ಯಾನ್ ಚಂದ್ ಅಂತ ಕರೀತಾರೆ. ಭಾರತದಲ್ಲಿ ಸಾಹಿತ್ಯಿಕವಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಭಾರತದಲ್ಲಿ ನೀಡುವ ಅತ್ಯುನ್ನತ ಶಾಂತಿ ಕಾಲದಲ್ಲಿ ನೀಡುವ ಅತ್ಯುನ್ನತ ಶಾಂತಿ ಕಾಲದಲ್ಲಿ ನೀಡುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಶಾಂತಿ ಕಾಲದಲ್ಲಿ ನೀಡತಕ್ಕಂಥ ಸೈನಿಕರು ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಅಶೋಕ ಚಕ್ರ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ. ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಪರಮವೀರ. ಕ್ರೀಡೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಧ್ಯಾನ್ ಚಂದ್ ರೀ. ಸಾಹಿತ್ಯಿಕವಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಶಾಂತಿ ಕಾಲದಲ್ಲಿ ನೀಡ್ತಕ್ಕಂಥ ಶೌರ್ಯವನ್ನು ಮೆರೆದವರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಅಶೋಕ ಚಕ್ರ ಪ್ರಶಸ್ತಿ ರೀ. ಶೌರ್ಯ ಪ್ರಶಸ್ತಿ ಇದೇನೈತಲ್ಲ, ಇದು ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಅಂದ್ರೆ ಇದು ಯುದ್ಧ ಕಾಲದಲ್ಲಿ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್. ಇದು ಸಹಿತ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಇದು ಸಹಿತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಅಶೋಕ ಚಕ್ರ ಪ್ರಶಸ್ತಿ ರೀ.
ಇಲ್ಲಿ ನೋಡ್ರಿ, ಲಿಸ್ಟ್ ಮಾಡ್ಕೊಳ್ರಿ. ಹೌದಾ? ಏನಂದ್ರೆ ದೊಡ್ಡದು ಚಿಕ್ಕದು ರಾಜ್ಯಗಳನ್ನು ಲಿಸ್ಟ್ ಮಾಡ್ಕೋಬೋದ್ರಿ ನೀವು, ಅಥವಾ ರಾಜ್ಯ ಆಗಿರ್ಬೋದು. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ, ದೊಡ್ಡದು, ಚಿಕ್ಕದು, ಈ ರೀತಿಯಾಗಿ ಮಾಡ್ಕೊಳ್ರಿ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ರೀ, ಚಿಕ್ಕ ರಾಜ್ಯ ಸಿಕ್ಕಿಂ ರೀ. ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್ ರೀ. ಅತಿ ಚಿಕ್ಕ ರಾಜ್ಯ ರೀ ಗೋವಾ ರೀ. ಅದೇ ರೀತಿಯಾಗಿ ಅತಿ ಹೆಚ್ಚು ಅರಣ್ಯ ಮಧ್ಯಪ್ರದೇಶ ರೀ. ಅತಿ ಕಡಿಮೆ ಅರಣ್ಯ ಪಂಜಾಬ್ ರೀ. ಅತಿ ಕಡಿಮೆ ಅರಣ್ಯ ಇಲ್ಲಿ ಪಂಜಾಬ್. ನಂತರದಲ್ಲಿ ಜಿಲ್ಲೆ ರೀ. ಅತಿ ದೊಡ್ಡ ಜಿಲ್ಲೆ ಕಚ್ ರೀ. ಚಿಕ್ಕ ಜಿಲ್ಲೆ ಮಾಹೆ ರೀ. ನೋಡ್ರಿ, ಹೆಚ್ಚು ಕರಾವಳಿ ರೀ. ದೊಡ್ಡ ಕರಾವಳಿ ಪ್ರದೇಶ, ಹೆಚ್ಚು ಕರಾವಳಿ ಪ್ರದೇಶ ಗುಜರಾತ್ ರೀ. ಅದು ಕಡಿಮೆ ಕರಾವಳಿ, ದೊಡ್ಡದು ಅಥವಾ ಕಡಿಮೆ, ಮ್ಯಾಲ ಬೇಕಾದ್ರೆ ಬರ್ಕೊಳ್ರಿ, ಕಡಿಮೆ ಅಥವಾ ಹೆಚ್ಚು. ಹೌದಾ? ಕರಾವಳಿ ಗೋವಾ ರೀ. ಹೌದಾ? ವಿಸ್ತೀರ್ಣ ರಾಜಸ್ಥಾನ ಗೋವಾ ರೀ. ಅರಣ್ಯ ಮಧ್ಯಪ್ರದೇಶ ಪಂಜಾಬ್ ರೀ. ಜಿಲ್ಲೆ ಕಚ್ ಮಾಹೆ ರೀ. ಕರಾವಳಿ ಗುಜರಾತ್ ಗೋವಾ ರೀ. ಅತಿ ಹೆಚ್ಚು ಸಾಕ್ಷರತೆ ಕೇರಳ ರೀ. ಕಡಿಮೆ ರೀ ಬಿಹಾರ್. ನಂತರದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಕೇರಳ ರೀ. ಕಡಿಮೆ ಲಿಂಗಾನುಪಾತ ರೀ ಹರಿಯಾಣ. ಅತಿ ಹೆಚ್ಚು ಜನಸಾಂದ್ರತೆ ರೀ, ಅತಿ ಹೆಚ್ಚು ಜನಸಾಂದ್ರತೆ ರೀ ಬಿಹಾರ್. ಕಡಿಮೆ ಜನಸಾಂದ್ರತೆ ರೀ ಅರುಣಾಚಲ ಪ್ರದೇಶ ರೀ. ಈ ರೀತಿಯಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಅತಿ ಹೆಚ್ಚು ಜನಸಂಖ್ಯೆ ಉತ್ತರ ಪ್ರದೇಶ ಸಿಕ್ಕಿಂ ರೀ. ಅತಿ ಹೆಚ್ಚು ವಿಸ್ತೀರ್ಣ ರಾಜಸ್ಥಾನ ಗೋವಾ. ಅತಿ ಹೆಚ್ಚು ಅರಣ್ಯ ಮಧ್ಯಪ್ರದೇಶ ಪಂಜಾಬ್. ಅತಿ ದೊಡ್ಡ ಜಿಲ್ಲೆ ಕಚ್ಚ, ಚಿಕ್ಕ ಜಿಲ್ಲೆ ಮಾಹೆ ರೀ. ಅತಿ ಹೆಚ್ಚು ಕರಾವಳಿ ಗುಜರಾತ್ ರೀ. ಅತಿ ಕಡಿಮೆ ಕರಾವಳಿ ಗೋವಾ. ಅತಿ ಹೆಚ್ಚು ಸಾಕ್ಷರತೆ ಕೇರಳ ರೀ. ಅತಿ ಕಡಿಮೆ ಸಾಕ್ಷರತೆ ಬಿಹಾರ್ ರೀ. ಅತಿ ಹೆಚ್ಚು ಲಿಂಗಾನುಪಾತ ಕೇರಳ ರೀ. ಅತಿ ಕಡಿಮೆ ಲಿಂಗಾನುಪಾತ ಹರಿಯಾಣ ರೀ. ಅತಿ ಹೆಚ್ಚು ಜನಸಾಂದ್ರತೆ ಬಿಹಾರ್ ರೀ. ಅತಿ ಕಡಿಮೆ ಜನಸಾಂದ್ರತೆ ಅರುಣಾಚಲ ಪ್ರದೇಶ ರೀ. ಈ ರೀತಿಯಾಗಿ ನೀವು ಅರಣ್ಯಗಳ ಕುರಿತಾಗಿ ಇದೇನು ಸೂಪರ್ಲೇಟಿವ್ಸ್ ಇನ್ ಇಂಡಿಯಾ ಆಯ್ತಲ್ಲ, ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಲಿಸ್ಟ್ ಮಾಡಿ ನೀಟಾಗಿ ಬರ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಲಾಸ್ಟ್ ಟೈಮ್ ಏನಂತ ಕೇಳಿದ್ರೆ ಓದುವಾಗ ಏನಂತ ಕೇಳಿದ್ರೆ ಅತಿ ಈಸಿ ಆಗ್ತದೆ ರೀ. ಸೊ ಈ ರೀತಿಯಾಗಿ ನೀವು ಲಿಸ್ಟ್ ಮಾಡಿ ಓದೋದ್ರಿಂದ ನಿಮ್ಗೆ ಬೆಟರ್ ಎಕ್ಸ್ಪೀರಿಯನ್ಸ್. ಸೊ ಇದನ್ನು ನೀವು ಏನಂತ ಕೇಳಿದ್ರೆ ಫಾಲೋ ಮಾಡಿ. ಹೌದಾ? ಸೊ ಜಾಸ್ತಿ ನೀವು SSC ಓದೋರು ಏನು ಮಾಡ್ರಿ ಅಂತಂದ್ರೆ ಅತಿ ಹೆಚ್ಚಾಗಿ ಕರೆಂಟ್ ಎವೆಂಟ್ಸ್ ಬೇಸಿಸ್ ಕ್ವಶನ್ಸು ಜಾಸ್ತಿ ಬರ್ತವೆ. ಅದಕ್ಕೆ ಡೈಲಿ ಹೌದಾ, ನೀವು ಕರೆಂಟ್ ಎವೆಂಟ್ಸ್ ಅಪ್ಡೇಟ್ ಆಗ್ಬೇಕ್ರಿ. ಅಥವಾ 1 ಇಯರ್ ಫುಲ್ ಏನಂತ ಕೇಳಿದ್ರೆ ನೀವು ಈಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಮುಂದಿನ ಒಂದು ಕ್ಲಾಸನ್ನು ನೆಕ್ಸ್ಟ್ ತರಗತಿಗಳಲ್ಲಿ ನೋಡಿ.